ವಕ್ಫ್ ತಿದ್ದುಪಡಿ ಕಾಯ್ದೆಗೂ ಜಗ್ಗಿಲ್ಲವೇ ವಕ್ಫ್ ಮಂಡಳಿ. ತಮಿಳುನಾಡಿನಲ್ಲಿ 150 ಕುಟುಂಬಕ್ಕೆ ಮತ್ತೆ ನೋಟಿಸ್. ಜಾಗ ಖಾಲಿ ಮಾಡಿ ಇಲ್ಲವೇ ದರ್ಗಾಕ್ಕೆ ತೆರಿಗೆ ಕಟ್ಟಿ ಎಂದು ಬೆದರಿಕೆ. ಸ್ನೇಹಿತರೆ, ವಕ್ಫ್ ಕಾಯ್ದೆಯ ಕುರಿತು ದೇಶದ ಹಲವು ಭಾಗಗಳಲ್ಲಿ ಕೋಲಾಹಲ ಎದ್ದಿರುವ ನಡುವೆಯೇ ಇತ್ತೀಚೆಗೆ ತಮಿಳುನಾಡಿನ ತಿರುಚಂದುರೈ ಗ್ರಾಮದಲ್ಲಿ ವಿವಾದ ಉಂಟಾಗಿತ್ತು. ಕೇಂದ್ರ ಸರ್ಕಾರದ ವಕ್ಫ್ ತಿದ್ದುಪಡಿ ಕಾಯ್ದೆಗೆ ಅಪಸ್ವರ ಎತ್ತಿದ್ದಂತಹ ತಮಿಳುನಾಡಿನಲ್ಲಿ ಇದೀಗ ಒಂದೇ ಗ್ರಾಮದ 150 ಕುಟುಂಬಗಳಿಗೆ ವಕ್ಫ್ ಮಂಡಳಿ ನೋಟಿಸ್ ಅನ್ನ ನೀಡಿದೆ. ಅದರಲ್ಲಿ ಇಡೀ ಗ್ರಾಮ ದರ್ಗಾಕ್ಕೆ ಸೇರಿದ ಜಾಗ ಆಗಿದೆ. ಇಲ್ಲಿ ನಿರ್ಮಾಣವಾಗಿರುವ ಮನೆಗಳಿರುವ ಜಾಗ ಅತಿಕ್ರಮಣವಾಗಿದೆ. ಗ್ರಾಮಸ್ಥರು ವಕ್ಫ್ ನಿಯಮಗಳನ್ನು ಪಾಲಿಸಬೇಕು, ಜಾಗಕ್ಕೆ ಬಾಡಿಗೆ ಕಟ್ಟಬೇಕು, ಇಲ್ಲದಿದ್ದರೆ ಜಾಗ ಖಾಲಿ ಮಾಡಬೇಕು. ಇನ್ನು 2 ನೋಟಿಸ್ ನೀಡುತ್ತೇವೆ ಅನ್ನೋದಾಗಿ ಸೈಯದ್ ಸತ್ತಂ ಎನ್ನುವರು ನೋಟಿಸ್ ಅನ್ನ ನೀಡಿದ್ದಾರೆ. ಸೈಯದ್ ಆ ದರ್ಗಾವನ್ನ ನೋಡಿಕೊಳ್ಳುತ್ತಾ ಇರುವಂತಹ ವ್ಯಕ್ತಿ. ಅವರ ಪ್ರಕಾರ 1954ರಿಂದಲೂ ಕೂಡ ಆ ಜಾಗ ವಕ್ಫ್ನದ್ದಾಗಿತ್ತು. ಅಲ್ಲದೆ ಅದನ್ನು ಸಾಬೀತುಪಡಿಸೋದಕ್ಕೆ ನಮ್ಮ ಬಳಿ ದಾಖಲೆಗಳು ಇರುವುದಾಗಿ ಹೇಳಿಕೊಂಡಿದ್ದಾರೆ. ಹಿಂದೆ ತಂದೆ ಈ ಜಾಗವನ್ನ ನೋಡಿಕೊಳ್ಳುತ್ತಾ ಇದ್ರು. ಅವರಿಗೆ ಶಿಕ್ಷಣವಿಲ್ಲದೆ ಬಾಡಿಗೆಯನ್ನ ಪಡೀತಾ ಇರಲಿಲ್ಲ. ಆದರೆ ಇದೀಗ ಬಾಡಿಗೆ ಸಂಗ್ರಹಕ್ಕೆ ನೋಟಿಸ್ ನೀಡಿರುವುದಾಗಿ ಹೇಳಿಕೆಯನ್ನ ನೀಡಿದ್ದಾರೆ. ಈ ನೋಟಿಸ್ನಿಂದ ಕಟ್ಟುಕೊಳ್ಳಿ ಗ್ರಾಮದ ನಿವಾಸಿ ಆತಂಕಕ್ಕೆ ಒಳಗಾಗಿದ್ದಾರೆ. ಅಲ್ಲದೆ ಇದೇ ಜಾಗದಲ್ಲಿ 4 ತಲೆಮಾರುಗಳಿಂದ ಕುಟುಂಬಗಳು ವಾಸವನ್ನ ಮಾಡ್ತಾ ಇದೆ. ಆದರೆ ಇದೀಗ ಜಾಗಕ್ಕೆ ಬಾಡಿಗೆ ಕೇಳುತ್ತಾ ಇದ್ದಾರೆ ಎಂದು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಅಗತ್ಯ ದಾಖಲೆಗಳು ಹೊಂದಿದ್ದರೂ ಕೂಡ, ಪಂಚಾಯತ್ ತೆರಿಗೆಗಳನ್ನು ಪಾವತಿಸಿದ್ದರೂ ಕೂಡ ನೋಟಿಸ್ ನೀಡಿರುವುದು ಗ್ರಾಮಸ್ಥರಲ್ಲಿ ಆತಂಕವನ್ನ ಮೂಡಿಸಿದೆ. ಇದರಿಂದ ಮನೆ ಕಳೆದುಕೊಳ್ಳುವ ಭೀತಿಯಲ್ಲಿ ಕುಟುಂಬಗಳಿದ್ದಾವೆ. ಗ್ರಾಮಸ್ಥರು ವೆಲ್ಲೂರು ಜಿಲ್ಲಾಧಿಕಾರಿ ಕಚೇರಿಗೆ ಮೆರವಣಿಗೆ ನಡೆಸಿ ಸರ್ಕಾರ ತಕ್ಷಣ ಮಧ್ಯಪ್ರವೇಶವನ್ನ ಮಾಡಬೇಕು ಅಂತ ಹೇಳಿ ಒತ್ತಾಯಿಸಿ ಮನವಿ ಪತ್ರವನ್ನ ಸಲ್ಲಿಸಿ ಅಧಿಕೃತ ಹಕ್ಕುಪತ್ರ ನೀಡುವಂತೆ ಆಗ್ರಹವನ್ನ ಮಾಡಿದ್ದಾರೆ. ಭೂ ಮಾಲೀಕತ್ವದ ವಿವಾದದ ಬಗ್ಗೆ ಭದ್ರತೆ ಮತ್ತು ಸ್ಪಷ್ಟತೆಗಾಗಿ ನಿವಾಸಿಗಳು ಒತ್ತಾಯಿಸಿದಾಗ ಹಿಂದೂ ಸಂಘಟನೆಯ ಬೆಂಬಲದೊಂದಿಗೆ ಪ್ರತಿಭಟನೆ ನಡೆಯಿತು. ಅವರಲ್ಲಿ ಹಲವರು ಸರ್ಕಾರ ನೀಡಿದ ಅಧಿಕೃತ ಭೂ ದಾಖಲೆಗಳನ್ನು ಹೊಂದಿದ್ದಾರೆ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಈ ಭೂಮಿ ನಮ್ಮ ಏಕೈಕ ಜೀವನೋಪಾಯದ ಮೂಲ. ಈಗ ಅದನ್ನು ಖಾಲಿ ಮಾಡಿ ಅಥವಾ ದರ್ಗಾಕ್ಕೆ ಬಾಡಿಗೆ ಪಾವತಿ ಮಾಡಿ ಅಂತ ಹೇಳಿ ನಮ್ಮಲ್ಲಿ ಕೇಳಲಾಗ್ತಾ ಇದೆ ಎಂದಿರುವಂತಹ ಸ್ಥಳೀಯ ರೈತರು ಇದು ಭಯ ಮತ್ತು ಗೊಂದಲದ ಪರಿಸ್ಥಿತಿಯನ್ನು ಸೃಷ್ಟಿ ಮಾಡಿದೆ ಅಂತ ಹೇಳಿದ್ದಾರೆ. 2022ರಲ್ಲಿ ತಮಿಳುನಾಡು ವಕ್ಫ್ ಮಂಡಳಿಯು ತಿರುಚಂದುರೈನಲ್ಲಿ 1500 ವರ್ಷಗಳಷ್ಟು ಹಳೆಯದಾದ ಚೋಳರ ಯುಗದ ದೇವಾಲಯ ಸೇರಿದಂತೆ ಸುಮಾರು 480 ಎಕರೆ ಭೂಮಿಯನ್ನ ತನ್ನದು ಅಂತ ಹೇಳಿಕೊಂಡಾಗ ಇದೇ ರೀತಿಯ ವಿವಾದ ಭುಗಿಲೆದ್ದಿತ್ತು. ವಕ್ಫ್ ಮಂಡಳಿಯಿಂದ NOC ಇಲ್ಲದೆ ತಮ್ಮ ಭೂಮಿಯನ್ನ ಮಾರಾಟ ಮಾಡಲು ಸಾಧ್ಯವಿಲ್ಲ ಅಂತ ಹೇಳಿ ಆ ಗ್ರಾಮದ ನಿವಾಸಿಗಳಿಗೆ ತಿಳಿಸಲಾಯಿತು. ಆದರೆ ರಾಜ್ಯ ಸರ್ಕಾರದ ಮಧ್ಯಪ್ರವೇಶದ ನಂತರ ಈ ವಿಷಯ ಇತ್ಯರ್ಥ ಆಯಿತು.